ಓಂ ಜಪಾಕುಸುಮಸಂಕಾಶಂ ಕಾಶ್ಯಪೇಯಂ ಮಹದ್ಯುತಿಂ ತಮೋರಿಂ ಸರ್ವಪಾಪಾಗ್ನಂ ಪ್ರಣತೋಸ್ಮಿ ದಿವಾಕರಂ. ಓಂ ಗೃಣೀಯಾದಿತ್ಯಾಯ ಸೂರ್ಯಾಯ ಓಂ. ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ಮಾರ್ಚ್ 29ನೇ ತಾರೀಕು ಸೂರ್ಯಗ್ರಹಣ ಆರಂಭ ಆಗ್ತಕ್ಕಂಥದ್ದಿದೆ. ಷಡ್ಗ್ರಹಗಳು ಕೂಡ ಆ ಸ್ಥಾನದಲ್ಲಿ ಕೂತಿರ್ತಕ್ಕಂಥದ್ದು. ಅಮಾವಾಸ್ಯ ಶನಿ ಕೂಡ ಅದೇ ದಿನದಂದು ಕೂಡ ಮೀನರಾಶಿಗೆ ಪ್ರವೇಶವನ್ನು ತಾಳ್ತಾ ಇದ್ದಾನೆ. ನಿಮಗೆ ಒಂದು ವಿಚಾರ ತಿಳಿಸ್ತಾ ಇದ್ದೇನೆ. ಸೂರ್ಯಗ್ರಹಣ ಒಂದು ಸ್ವಾಭಾವಿಕವಾಗಿರ್ತಕ್ಕಂಥ ಪ್ರಕ್ರಿಯೆ, ಚಂದ್ರಗ್ರಹಣ ಸ್ವಾಭಾವಿಕವಾಗಿರ್ತಕ್ಕಂಥ ಪ್ರಕ್ರಿಯೆ. ಸೂರ್ಯ ಮತ್ತು ಭೂಮಿಯ ನಡುವೆ ಚಂದ್ರ ಬರ್ತಕ್ಕಂಥ ಒಂದು ಸಮಯ. ಅದು ಸೂರ್ಯನ ಪೂರ್ತಿ ಭಾಗವನ್ನು ಅಲ್ಲ, ಕೆಲವೊಂದು ಭಾಗವನ್ನು ಕವರ್ ಮಾಡ್ತಕ್ಕಂಥದ್ದು ಚಂದ್ರನ ಒಂದು ಫಿನೋಮೆನ, ಅಂದರೆ ಆ ಒಂದು ಸ್ವಾಭಾವಿಕ ಪ್ರಕ್ರಿಯೆ. ಇದು ಸರ್ವೇ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಗ್ರಹಣ ಅಂದಾಗ ಇಲ್ಲಿ ಸೂರ್ಯಗ್ರಹಣ ಅಂದಾಗ ಸೂರ್ಯನ ತತ್ವ ಕಡಿಮೆ ಆಗುತ್ತೆ. ಸೂರ್ಯನ ತತ್ವ ಅಂದ್ರೇನು? ಪಂಚಮ ಸ್ಥಾನ, ಆರೋಗ್ಯ ಸ್ಥಾನ, ವಿಲ್ ಪವರ್ ಸ್ಥಾನ, ಹಾಗೆ ನಿಮಗೆ ರಾಜಗಾಂಭೀರ್ಯದ ಸ್ಥಾನ ಅಂತ ನೋಡಿದ್ವಿ, ಪೂರ್ವ ಪುಣ್ಯ ಸ್ಥಾನ. ಈ ಒಂದು ಸೂರ್ಯ ಅಂದರೆ ಅತೀ ದೊಡ್ಡ ಶಕ್ತಿ. ನಮಗೆ ಕಾಣತಕ್ಕಂಥ ಎರಡು ದೇವರುಗಳು ಅಂದರೆ ಸೂರ್ಯ ಮತ್ತು ಚಂದ್ರರು. ಇವೆರಡು ಗ್ರಹಗಳು ಕಾಣುತ್ತೆ. ನಾವು ಸೂರ್ಯನನ್ನು ಗ್ರಹಗಳ ರಾಜ ಅಂತ ಕೂಡ ಕರಿತೀವಿ, ರಾಣಿ ಅಂತ ಚಂದ್ರನನ್ನು ಕರೆದ್ವಿ. ಈ ಮಿಕ್ಕ ಗ್ರಹಗಳು ನಮಗೆ ಗೋಚಾರ ಕೆಲವೊಂದು ಟೈಮಲ್ಲಿ ಆಗ್ತದೆ. ಬಟ್ ನಮಗೆ ಬೆಳಗ್ಗೆದ್ದ ತಕ್ಷಣ ಕಾಣ್ತಕ್ಕಂಥದ್ದು ಸೂರ್ಯ ಮಹಾದೇವ. ಈ ಸೂರ್ಯನಿಗೆ ಗ್ರಹಣ ಕಾಲವಾದಾಗ ಅಲ್ಲಿ ಏನಾಗ್ತದೆ? ಸೂರ್ಯನ ಶಕ್ತಿ ಕಡಿಮೆ ಆಗ್ತದೆ. ಏನೇ ಸಮಸ್ಯೆಗಳು ಮತ್ತೊಂದು ಎಲ್ಲ ಇದ್ದರೂ ಸೂರ್ಯನ ಶಾಖ ಬಹಳ ಮುಖ್ಯ. ಒಂದು ದಿನ ಸೂರ್ಯ ಇಲ್ಲ ಅಂತ ನಾವು ಊಹೆ ಮಾಡಿಕೊಂಡ್ರೆ ಆ ದಿನವನ್ನು ನಾವು ಕಳೆದಲೇ ಕಷ್ಟ ಆಗ್ತಕ್ಕಂಥದ್ದು ಇರುತ್ತೆ. ಸೂರ್ಯನ ಶಾಖ ಪ್ರತಿಯೊಂದು ಜೀವಿಗಳಿಗೂ ಕೂಡ ಸೂರ್ಯನ ಶಾಖ ಬೇಕೇ ಬೇಕಾಗುತ್ತೆ. ಅದು ಎಕ್ಸ್ಪೆಷಲಿ ನಮಗೆ ವೈಜ್ಞಾನಿಕವಾಗಿ ನಾವು ನೋಡಿದಾಗ ಸೂರ್ಯನ ಒಂದು ಕ್ರಿಯೆ ನಾವು ದ್ಯುತಿಸಂಶ್ಲೇಷಣ ಕ್ರಿಯೆ ಅಂತ ಕರೆದ್ವಿ, ಫೋಟೋಸಿಂಥಸಿಸ್ ಅಂತ ಕೂಡ ಕರೆದ್ವಿ. ಈ ಫೋಟೋಸಿಂಥಸಿಸ್ ನಡೆಯದೆ ಅಂದರೆ ಮರಗಳು ಗಿಡಗಳು ತನ್ನ ಆಹಾರವನ್ನು ತಾವೇ ಸ್ವತಃ ಕ್ರಿಯೇಟ್ ಪಡ್ಕೊಳ್ತಕ್ಕಂಥದ್ದು ಸೂರ್ಯನ ಶಾಖದಿಂದ, ಸೂರ್ಯನ ಕಿರಣಗಳಿಂದ. ನಮಗೆ ಗೊತ್ತಿರತಕ್ಕಂಥ ವಿಚಾರ. ಈ ಸೂರ್ಯ ಬಹಳ ಮುಖ್ಯ ಪಾತ್ರವನ್ನು ಜೀವನದಲ್ಲಿ ಜಗತ್ತಿಗೆ ವಹಿಸ್ತದೆ. ಇಲ್ಲಿ ಒಂದು ವಿಚಾರ, 29ನೇ ತಾರೀಕು ಗ್ರಹಣ ಪ್ರಾರಂಭ ಆಗ್ತಕ್ಕಂಥದ್ದು. ಸರಿಸುಮಾರಾಗಿ ನಾವು 12 ಗಂಟೆಯಿಂದ 12:30 ಅಂತ ಹೇಳಿದ್ರು ಸಹಿತ 2 ಗಂಟೆ 21 ನಿಮಿಷದಿಂದ 6 ಗಂಟೆ 20 ನಿಮಿಷದವರೆಗೂ ಕೂಡ ಗ್ರಹಣದ ಕಾಲ, ಮೋಕ್ಷ ಕಾಲ 6 ಗಂಟೆ 20ಕ್ಕೆ ಅಂತ ಹೇಳಿದ್ವಿ. ಇದು ಒಂದು ಮೊದಲ ವಿಚಾರವಾಗಿ ಹೇಳೋದಾದರೆ ಭಾರತದಲ್ಲಿ ಇದು ಗೋಚಾರವಿಲ್ಲ, ಅದು ಸ್ಪಷ್ಟತೆ. ಇನ್ನು ಹಲವಾರು ಅಟ್ಲಾಂಟಿಕಾ, ಅಮೇರಿಕಾ, ಜಪಾನು, ಆ ಕಡೆ ಎಲ್ಲ ಕೂಡ ಸ್ಪೆಸಿಫಿಕ್ ಸಾಗರ, ಈ ಜರ್ಮನಿ, ಈ ದೇಶದಲ್ಲಿರ್ತಕ್ಕಂಥವ್ರಿಗೆ ಫಿನ್ಲ್ಯಾಂಡು, ರಷ್ಯಾ, ಇವೆಲ್ಲ ಆ ದೇಶಗಳಲ್ಲಿ ನಡೀತಕ್ಕಂಥದ್ದು. ಒಟ್ಟಾರೆಯಾಗಿ ಭಾರತ ದೇಶಕ್ಕೆ ಇದರ ಗೋಚಾರ ಫಲವಿಲ್ಲ. ಆದರೂ ಕೂಡ ಗ್ರಹಣವನ್ನು ನಾವು ಯಾಕೆ ಅನಲೈಸ್ ಮಾಡ್ತಾ ಇದ್ದೇವೆ ಗುರುಗಳೇ? ಗ್ರಹಣ ಕಾಲ ಇಲ್ಲ ಅಂದಾಗ ಅದ್ರ ಪಾಡಿಗೆ ಅದು ನಾವು ಬಿಟ್ಬಿಡ್ಬೋದು. ಓಕೆ, 100% ಸತ್ಯ ಕೂಡ. ಆದರೆ ನಾವು ಒಂದು ಭೂಮಿಯೆಲ್ಲ ವಾಸ ಮಾಡ್ತಾ ಇದ್ದೇವೆ ಅಂದಾಗ ಅದರ ಛಾಯೆ, ಅದರ ಮತ್ತೊಂದು ಎಲ್ಲ ವಿಚಾರಗಳು ನಮಗೆ ಅಪ್ಲಿಕಬಲ್ ಆಗ್ತಕ್ಕಂಥ ಸಾಧ್ಯತೆಗಳು ಬರ್ತದೆ. ಅಟ್ಲೀಸ್ಟ್ ನಮಗೆ 100ಕ್ಕೆ 70-80% ಇಲ್ಲ ಅಂದರೂ ಸಹಿತವಾಗಿ 30-40% ಸಹಿತ ನಮಗೆ ಅದರ ಎಫೆಕ್ಟ್ ಅಂತೂ ಇದ್ದೇ ಇರ್ತಕ್ಕಂಥದ್ದು ಇರುತ್ತೆ. ಎಲ್ಲೋ ಬಾಂಬ್ ಸ್ಫೋಟ ಆದಾಗ ಅದರ ಒಂದು ನಮಗೆ ಸೌಂಡ್ ಕೇಳುತ್ತೆ ಅಂತಕ್ಕಂಥದ್ದು ನಾವು ಕೇಳಿದ್ದೇವೆ. ಅದರ ಒಂದು ತತ್ವದ ಆಧಾರದ ಮೇಲೆಗೆ ನಮಗೆ ಗೋಚಾರವಿಲ್ಲದಿದ್ದರೂ ಸಹ ವಸುದೈವ ಕುಟುಂಬಕಂ ಅಂತ ಕೇಳ್ತೀವಿ. ಅಂದರೆ ನಾವು ಭೂಮಿಯೆಲ್ಲ ವಾಸವಾಗಿರ್ತಕ್ಕಂಥ ಮನುಜರು ನಾವು. ಹಾಗಾಗಿ ಎಲ್ಲರಿಗೂ ಕೂಡ ಆ ಒಂದು ಸಮಸ್ಯೆಗಳ ಪ್ರಮಾಣ ಜಾಸ್ತಿ ಇರತಕ್ಕಂಥದ್ದು ಇರ್ತದೆ. ಈ ಸೂರ್ಯಗ್ರಹಣವಾದಂಥ ಸಂದರ್ಭಗಳಲ್ಲಿ ಸಾಧ್ಯವಾದಷ್ಟು ಕೂಡ ಯಾರು ಕೂಡ ಮನೆಯ ಸ್ವಲ್ಪ ಆಚೆ ಕಡೆ ಓಡಾಡ್ತಕ್ಕಂಥದ್ದು, ವಯಸ್ಸಾಗ್ತಕ್ಕಂಥವ್ರು ಅಥವಾ ಈ ಗೃಹಿಣಿಯರು, ಅಂದರೆ ಈ ಮಗು ಕ್ಯಾರಿ ಮಾಡ್ತಾ ಇರ್ತಕ್ಕಂಥವ್ರು, ಗರ್ಭಿಣಿಯರು,
ಇವರೆಲ್ಲ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಪ್ರಿಕಾಷನ್ಸು, ಆಹಾರ ಪಥ್ಯಗಳನ್ನು ಹುಡುಕಿ. ಯಾಕೆಂದರೆ ನಾವು ಹೇಳ್ತೀವಿ ಗ್ರಹಣ ಕಾಲದಲ್ಲಿ ತಿಂದರೆ ಏನಾಗ್ತದೆ, ಮತ್ತೊಂದೇನಾಗುತ್ತೆ ಅನ್ನೋದೆಲ್ಲ ಇಂಪಾರ್ಟೆಂಟು. ನಿಮಗೆ ಯಾವುದೇ ಒಂದು ವಿಚಾರಗಳು ತಿಂದ ಕ್ಷಣಕ್ಕೆ ಅದರ ರಿಯಾಕ್ಷನ್ ಆಗ್ತಕ್ಕಂಥದ್ದು ಕಷ್ಟ ಆಗ್ತದೆ. ಯಾಕೆಂದರೆ ಗುರುತ್ವಾಕರ್ಷಣ ಬಲ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆಗಳು. ಹಾಗಾಗಿ ಸೂರ್ಯ ಭೂಮಿಯನ್ನು ಚಂದ್ರ ಬಂದಾಗ ಗುರುತ್ವಾಕರ್ಷಣೆ ಇರೋದಲ್ಲ, ಡೈಜೆಷನ್ ಪವರ್ ಕಡಿಮೆ ಆಗ್ತಾ ಬರ್ತದೆ. ಅದು ಯಾವತ್ತೋ ಒಂದು ದಿವಸ ಆಡನಾಗಾಡನಾಗಿ ನಿಮಗೆ ಸಮಸ್ಯೆಗಳು ಬರ್ತಕ್ಕಂಥದ್ದು ಇರುತ್ತೆ. ಹಾಗಾಗಿ ಗ್ರಹಣ ಕಾಲದಲ್ಲಿ ಅಲ್ಪ ಆಹಾರವನ್ನು ಸೇವನೆ ಮಾಡ್ತಕ್ಕಂಥದ್ದು, ಮನಸ್ಸನ್ನು ಶುದ್ಧ ಆಗಿಟ್ಕೊಳ್ತಕ್ಕಂಥದ್ದು, ಇವೆಲ್ಲ ವಿಚಾರಗಳು ಬಹಳ ಸರಳತೆ. ಅನೇಕ ವಿಚಾರಗಳಲ್ಲಿ ನಾವು ಎದುರ್ಕೊಳ್ತಕ್ಕಂಥ ವಿಚಾರಗಳಿಲ್ಲ. ಇಲ್ಲಿ ನಾವು ಸರಿಯಾಗಿ ಅನಲೈಸ್ ತಗೋಬೇಕಾಗತ್ತೆ. ವೈಯಕ್ತಿಕವಾಗಿ ಜಾತಕವನ್ನು ನಾವು ನೋಡಬೇಕಾಗ್ತದೆ. ವೈಯಕ್ತಿಕ ಯಾವ ಒಂದು ಸ್ಥಾನದಲ್ಲಿ ನಡೀತದೆ ನೋಡಿ. ಮೀನರಾಶಿ ಉತ್ತರಾಭಾದ್ರಪದ ನಕ್ಷತ್ರದಲ್ಲಿ ಈ ಗ್ರಹಣ ಕಾಲ ಸಂಭವ ಅಂತ ನೋಡಿದ್ವಿ. ಈ ಗ್ರಹಣ ಕಾಲದಲ್ಲಿ ನೋಡಿ ಗ್ರಹಗಳು ಅಲ್ಲಿ ಸೂರ್ಯ, ಚಂದ್ರ, ಹಾಗೆ ರಾಹು, ಬುಧ, ಶುಕ್ರ, ಶನಿ ಕೂಡ ಪ್ರವೇಶ, ಷಡ್ ಗ್ರಹಗಳು ಅಂತ ನೋಡಿದ್ವಿ. ಅದು ಒಂದು ನಿಮಗೆ ವಿಡಿಯೋಗಳನ್ನು ತಿಳಿಸ್ತೇನೆ. ಆ ಒಂದು ಸಂದರ್ಭದಲ್ಲಿ ಹೇಗೆ ಮಂತ್ರ ಪಠನೆಗಳನ್ನು ಮಾಡಬೇಕಾಗುತ್ತೆ, ಈ ಒಂದು ಸುಸಂದರ್ಭ ನಮ್ಮ ಶಕ್ತಿಯನ್ನು ಹೇಗೆ ವೃದ್ಧಿಯನ್ನು ಮಾಡ್ಕೋಬೇಕಾಗುತ್ತೆ, ಅದಕ್ಕೆ ಒಂದು ಸಪರೇಟ್ ನಾನು ವಿಡಿಯೋ ಮಾಡ್ತೇನೆ. ಇದು ವೈಯಕ್ತಿಕವಾಗಿರ್ತಕ್ಕಂಥ ಜಾತಕ ಪರಿಹಾರಗಳು ನಾನು ಸಹಿತವಾಗಿ ನಾನು ಕೊಡ್ತಾ ಇದ್ದೇನೆ. ಸ್ನೇಹಿತರೆ, ಸೂರ್ಯಗ್ರಹಣ ಈ ಒಂದು ಕಾಲಘಟ್ಟದಲ್ಲಿ ವೈಯಕ್ತಿಕ ಜಾತಕವನ್ನು ನೋಡಿದಾಗ ಮೊದಲು ಮೇಷರಾಶಿಯವರದ್ದು ತಗೊಳ್ಳೋಣ. ಈ ಮೇಷರಾಶಿಯವರಿಗೆ 12ರ ಸ್ಥಾನ, ಪಂಚಮಾಧಿಪತಿಯಾಗಿರ್ತಕ್ಕಂಥದ್ದು 12ರ ಸ್ಥಾನದಲ್ಲಿ ಗ್ರಹಣಕ್ಕೆ ಒಳಗಾಗ್ತಾ ಇದ್ದಾನೆ. ಸ್ವಲ್ಪ ಮಟ್ಟಿಗೆ ಆರೋಗ್ಯದ ವಿಚಾರವಾಗಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಬೇಕಾಗಿರ್ತಕ್ಕಂಥದ್ದು ಭಾಳ ಮುಖ್ಯ. ಹೊಸದಾಗಿ ಬಂಡವಾಳವನ್ನು ಹಾಕೋದು ಬೇಡ, ಯಾವುದೇ ಆಗಿ ದುಡುಕಿ ನಿರ್ಧಾರಗಳನ್ನು ತಗೊಳ್ಳೋದು ಬೇಡ. ಇದು ಒಂದು ಕಾಲ ಅಷ್ಟು ಉತ್ತಮವಲ್ಲ. ಈ ಗ್ರಹಣ ಕಾಲದ ಕಾಲ ನಿಮಗೆ ಅಷ್ಟು ಉತ್ತಮತೆಯನ್ನು ಕೊಡೋದಲ್ಲ. ಒಂದು ಆಯನ ಅಂತ ಕರೆದ್ವಿ, 6 ತಿಂಗಳ ಕಾಲ ಸೂರ್ಯನ ಒಂದು ಶಕ್ತಿ, ಆ ಗ್ರಹಣದ ಕಾಲ ಶಕ್ತಿ ಇರ್ತಕ್ಕಂಥದ್ದಿರುತ್ತೆ. ನೀವೇನೇ ಕಾರ್ಯಗಳನ್ನು ಮಾಡಬೇಕಾದ್ರೆ ಈ ಥರದ ಹೊಸ ಬಂಡವಾಳ ಮತ್ತೊಂದು ಏನೋ ಮಾಡ್ತಾ ಇದ್ದೀನಿ, ಆರೋಗ್ಯದಲ್ಲಿ ಯಾಕೋ ಸಮಸ್ಯೆ ಬರ್ತಾ ಇದೆ ಅಂತಕ್ಕಂಥವ್ರು ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗ್ತದೆ. ಇದು ಭಾಳ ಮುಖ್ಯ. ಯಾರು ಮೇಷರಾಶಿಯಲ್ಲಿದ್ದೀರೋ, ಮೇಷಲಗ್ನದವ್ರಿಗೆ ಸ್ವಲ್ಪ ಎಚ್ಚರಿಕೆಯ ಕಾಲ ಅಂತ ಕೂಡ ನೋಡಿದ್ವಿ. ಆ ಎಚ್ಚರಿಕೆಯ ಕಾಲ ಸರಿದೂಗಿಸ್ಕೊಳ್ಳಿಕ್ಕೋಸ್ಕರ ಸಾಧ್ಯವಾದಷ್ಟು ಕೂಡ ಮೃತ್ಯುಂಜಯ ಜಪವನ್ನು ಮಾಡಿ, ಹಾಗೆ ಒಂದು ಕೆಂಪು ವಸ್ತ್ರದಲ್ಲಿ ಗೋಧಿಯನ್ನು ದಾನ ಮಾಡ್ತಕ್ಕಂಥ ಈ ಕಾಲದಲ್ಲಿ ಮಾಡ್ತಕ್ಕಂಥ ಕೆಲಸ ಮಾಡಿ. ಸಾಧ್ಯವಾದರೆ ರುದ್ರಾಭಿಷೇಕ, ಗ್ರಹಣ ಕಾಲವೆಲ್ಲ ಮುಗಿದ ನಂತರ ರುದ್ರಾಭಿಷೇಕವನ್ನು ತಾವು ನಿಮ್ಮ ಹೆಸರಲ್ಲಿ ನಕ್ಷತ್ರದಲ್ಲಿ ನಿಮ್ಮ ಯಾವುದು ನಕ್ಷತ್ರ ಇದೆಯೋ ಅದನ್ನು ಮಾಡಿಸ್ಕೊಳ್ತಕ್ಕಂಥದ್ದನ್ನು ಮಾಡ್ತಕ್ಕಂಥದ್ದು ಮೇಷರಾಶಿಯವರಿಗೆ ಭಾಳ ಮುಖ್ಯ. ಗೋಧಿಯ ಪಾಯಸವನ್ನು ಹಂಚ್ತಕ್ಕಂಥ ಕೆಲಸವನ್ನು ಮಾಡಿ, ಖಂಡಿತ ಶುಭ ಆಗ್ತದೆ. ಸಮಸ್ಯೆಗಳ ಪ್ರಮಾಣ ಕಡಿಮೆ ಆಗ್ತಕ್ಕಂಥದ್ದು ನಾವು ನೋಡ್ತೀವಿ. ಅದೇ ರೀತಿಯಾಗಿ ಆ ವೃಷಭರಾಶಿ ವೃಷಭ ಲಗ್ನಕ್ಕೆ ನೋಡೋಣ. ಚತುರ್ಥಾಧಿಪತಿ 11ರ ಸ್ಥಾನದಲ್ಲಿದೆ. ಸಾಧಾರಣವಾಗಿರ್ತಕ್ಕಂಥ ಫಲ 11ರ ಸ್ಥಾನದ ಗ್ರಹಣ ಕಾಲ ಅಂತ ನೋಡಿದ್ವಿ. ಇಲ್ಲೇನಾಗ್ತದೆ, 11ರ ಸ್ಥಾನ ಲಾಭದ ಸ್ಥಾನ ಅಂತ ನೋಡಿದ್ವಿ. ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥದ್ದು ವೃಷಭರಾಶಿ ವೃಷಭ ಲಗ್ನಕ್ಕಿದೆ. 11ರ ಸ್ಥಾನ ಅಂದರೆ ಎಲ್ಲ ಥರದ ಲಾಭಗಳು, ಸಹೋದರ ಅಣ್ಣಂದಿರು, ಇವೆಲ್ಲ ವಿಚಾರಗಳನ್ನು ನೋಡ್ತೀವಿ. ಟ್ರೇಡಿಂಗು, ಪ್ರೀತಿಯ ವಿಚಾರ, ಇವೆಲ್ಲ ನೋಡಿದ್ವಿ. ಆ 11ರ ಸ್ಥಾನ ಲಾಭದಲ್ಲಿ ಕೊರತೆ ಆಗಬಹುದು ಬಿಟ್ಟರೆ ಬೇರೆ ಏನೂ ಅಂಶದಿಲ್ಲ. ಸಾಧಾರಣವಾಗಿರ್ತಕ್ಕಂಥ ಫಲ ವೃಷಭರಾಶಿ ವೃಷಭ ಲಗ್ನಕ್ಕಿರ್ತಕ್ಕಂಥದ್ದು. ಪವರ್ ಜಾಸ್ತಿ ಬೇಕಾ, ಸೂರ್ಯನ ಮಂತ್ರಗಳನ್ನು ಹೇಳಿ, ಆದಿತ್ಯ ಹೃದಯ ಪಠಣಗಳನ್ನು ಮಾಡಿ. ಒಂದು ಸತ್ಸಂದರ್ಭದಲ್ಲಿ ಓಂ ಮಿತ್ರಾಯ ನಮಃ, ಸರ್ವೇ ಸಾಮಾನ್ಯವಾಗಿ ನಾನು ಕೊನೆಯಲ್ಲಿ ತಿಳಿಸ್ತೇನೆ ಮಂತ್ರ, ಯಾರು ಬೇಕಾದರೂ ಹೇಳ್ತಕ್ಕಂಥ ಮಂತ್ರಗಳು. ಇದು ಭಾಳ ವಿಶೇಷತೆಯನ್ನು ಕೊಡ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಹಾಗೆ ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ಹೇಗಿದೆ? ಖಂಡಿತವಾಗಿ ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ತಮ್ಮ ಪ್ರಯತ್ನದ ಮೂಲಕ ಗೆಲುವು ಸಾಧ್ಯತೆ ಅಂತ ನೋಡಿದ್ವಿ. ಸರ್ಕಾರಿ ಉದ್ಯೋಗ, ಸರ್ಕಾರಿ ಕೆಲಸ ಇವೆಲ್ಲ ಕೂಡ ನಿಮಗೆ ಯಶಸ್ಸನ್ನು ತರುತ್ತೆ. ದಶಮ ಸ್ಥಾನದ ಗ್ರಹಣ ಕಾಲ ಅಂತ ನೋಡಿದ್ವಿ. ಅಂದರೆ 10ರ ಸ್ಥಾನ ಸರ್ಕಾರಿ ಉದ್ಯೋಗ, ಸರ್ಕಾರಿ ಕೆಲಸ, ಇಲ್ಲಿ ಸ್ವಲ್ಪ ಮಟ್ಟಿಗೆ ನೀವು ಪ್ರಯತ್ನದ ಮೂಲಕ ಜಯವನ್ನು ಸಾಧಿಸ್ತಕ್ಕಂಥದ್ದು. ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ಈ ಗ್ರಹಣದ ಛಾಯೆ ನಿಮಗೆ ಶುಭವನ್ನು ತರತಕ್ಕಂಥ ಸಾಧ್ಯತೆಗಳು ಬರ್ತದೆ. ಖಂಡಿತವಾಗಿ ವಿಶೇಷವಾಗಿರ್ತಕ್ಕಂಥ ಕೊಡುಗೆ ಮಿಥುನ ರಾಶಿ ಮಿಥುನ ಲಗ್ನಕ್ಕೆ. ಸಾಧ್ಯವಾದಷ್ಟು ನೀವು ಮಾಡ್ತಕ್ಕಂಥದ್ದು ಉತ್ತಮ ಫಲಕ್ಕೋಸ್ಕರ ದುರ್ಗಾ ಚಾಲೀಸವನ್ನು ಓದಿ, ಅಥವಾ ದುರ್ಗಾ ಕವಚ ಮಂತ್ರ, ಓಂ ಶೃಣು ದೇವಿ ಪ್ರವಕ್ಷಾಮಿ ಸರ್ವಸಿದ್ಧಿದಂ ಪಠಿತ್ವ ಪಾಠ ಹಿತ್ವ, ಈ ರೀತಿಯಾದಂಥ ಮಂತ್ರಗಳು, ದುರ್ಗಾ ಕವಚ ಮಂತ್ರಗಳು ನಿಮಗೆ ಇನ್ನಷ್ಟು ಉತ್ತಮತೆಯನ್ನು ತಂದುಕೊಡುತ್ತೆ. ಹಾಗೆ ಕಟಕ ರಾಶಿ ಕಟಕ ಲಗ್ನಕ್ಕೆ ಯಾವ ಒಂದು ಸ್ಥಿತಿಗತಿಗಳಿರ್ತಕ್ಕಂಥದ್ದಿರುತ್ತೆ ನೋಡಿ. ಕಟಕ ರಾಶಿ ಕಟಕ ಲಗ್ನಕ್ಕೂ ಸಹಿತವಾಗಿ ಮೇಜರಾಗಿ ಅಂತ ಪ್ರಾಬ್ಲಮ್ ಆಗೋದಿಲ್ಲ.
ಒಂದು ಸರಿಸಮಾನಾಗಿರ್ತಕ್ಕಂಥದ್ದು ಸಾಧಾರಣವಾಗಿರ್ತಕ್ಕಂಥ ಫಲ. ಧನಾಧಿಪತಿ ಆಗಿರ್ತಕ್ಕಂಥದ್ದು 9ರ ಸ್ಥಾನದಲ್ಲಿ ಗ್ರಹಣಕ್ಕೊಳಗಾಗ್ತಾ ಇದ್ದಾರೆ. 9ರ ಸ್ಥಾನ ಸ್ವಲ್ಪ ಮಟ್ಟಿಗೆ ನಿಮಗೆ ಕೆಲವೊಂದು ಬಾರಿ ಪ್ರಯತ್ನಗಳು ಅಂದರೆ ಹಲವಾರು ಪ್ರಯತ್ನದ ಮೂಲಕ ಗೆಲುವು ಸಾಧ್ಯತೆ ಬರ್ತದೆ. ಒಂದು ವಿಚಾರ, ಕಟಕ ರಾಶಿ ಕಟಕ ಲಗ್ನಕ್ಕೆ ವಿದೇಶ ಪ್ರಯಾಣಕ್ಕೆ ಹೋಗಬೇಕು, ವಿದೇಶಕ್ಕೆ ಹೋಗಬೇಕು ಅಂತಕ್ಕಂಥವ್ರಿಗೆ ಸ್ವಲ್ಪ ವಿಳಂಬತೆ ಅಂತ ನೋಡಿದ್ವಿ, ಬೇರೆ ಏನಾಗೋದಿಲ್ಲ. ವಿಳಂಬತೆ ಇರ್ತಕ್ಕಂಥದ್ದು ಕಟಕ ರಾಶಿ ಕಟಕ ಲಗ್ನಕ್ಕೆ ಅಂತ ಕೂಡ ನೋಡಿದ್ವಿ. ಆಧ್ಯಾತ್ಮಿಕತೆ ಒಲವು ಜಾಸ್ತಿ ಆಗುತ್ತೆ ಕಟಕ ರಾಶಿ ಕಟಕ ಲಗ್ನಕ್ಕೀಗ. ಆಧ್ಯಾತ್ಮಿಕತೆಯಲ್ಲಿ ಧಾರ್ಮಿಕವಾಗಿರ್ತಕ್ಕಂಥ ಒಲವುಗಳು ಜಾಸ್ತಿ ಆಗ್ತಾ ಬರ್ತದೆ. ಕಟಕ ರಾಶಿ ಕಟಕ ಲಗ್ನದವ್ರಿಗೆ ಸಾಧಾರಣವಾಗಿರ್ತಕ್ಕಂಥ ಫಲ. ಸಾಧ್ಯವಾದಷ್ಟು ಈ ಒಂದು ಕಾಲಘಟ್ಟದಲ್ಲಿ ಬಿಳಿಯ ವಸ್ತ್ರಗಳನ್ನು ಹಾಗೆ ಅಕ್ಕಿಯನ್ನು ದಾನ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ. ಹಾಗೆ ಸಿಂಹರಾಶಿ ಸಿಂಹ ಲಗ್ನಕ್ಕೆ ಎಚ್ಚರಿಕೆಯ ಕಾಲ. ಇವ್ರಿಗೆ ಸ್ವಲ್ಪ ಎಚ್ಚರ ನೋಡಿ. ಮೇಷ ಹಾಗೆ ಸಿಂಹ ಇವು 1ರ ಸ್ಥಾನ, ಪಂಚಮ ಸ್ಥಾನ, ಇವೆಲ್ಲ ತ್ರಿಕೋಣಗಳ ಸ್ಥಾನ. ತ್ರಿಕೋಣಗಳಿಗೆ ಸ್ವಲ್ಪ ಎಚ್ಚರ ಅಂತ ನೋಡ್ಬಿಟ್ವಿ. ಮುಂದೆ ಬರ್ತೇನೆ. ಈಗ ಸಿಂಹರಾಶಿ ಸಿಂಹ ಲಗ್ನಕ್ಕೆ ಅಷ್ಟಮ ಸ್ಥಾನದಲ್ಲಿ ಗ್ರಹಣ ಸಂಭವ, ಮಿಶ್ರ ಪ್ರಕ್ರಿಯೆ. ಆದರೂ ಕೂಡ ಎಚ್ಚರವಾಗಿರಬೇಕಾಗಿರ್ತಕ್ಕಂಥದ್ದು ಇದೆ. ಯಾವುದೇ ಕಾರಣಕ್ಕೂ ಕೂಡ ಅನ್ನೆಸಸರಿಯಾಗಿ ಹೊಸ ಬಂಡವಾಳ ಅಥವಾ ಏನಾದರೂ ಕಾರ್ಯಗಳು ಏನಾದರೂ ತಪ್ಪು ಮಾಡ್ತಕ್ಕಂಥದ್ದು ಈ ಒಂದು ಕಾಲಘಟ್ಟದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸ್ಕೋಬೇಕು. ಆತ್ಮಬಲ ಕಡಿಮೆ ಆಗ್ತದೆ. ಹಾಗಾಗಿ ಮೃತ್ಯುಂಜಯ ಮಂತ್ರಗಳನ್ನು ಜಪ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ. ಈ ಆರೆಂಜ್ ಕಲರ್ ವಸ್ತ್ರಗಳನ್ನು ದಾನ ಮಾಡ್ತಕ್ಕಂಥದ್ದು, ಕಿತ್ತಳೆ ಬಣ್ಣದ ಅಂತ ನೋಡಿದ್ವಿ. ಆರೆಂಜ್ ಕಲರ್ ವಸ್ತ್ರಗಳನ್ನು ದಾನ ಮಾಡಿ, ಸೂರ್ಯನ ಮಂತ್ರಗಳನ್ನು, ಸೂರ್ಯನ ಅಷ್ಟೋತ್ತರಗಳನ್ನು ಜಪ ಮಾಡ್ತಕ್ಕಂಥದ್ದು, ಮೃತ್ಯುಂಜಯ ಜಪವನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ. ಗ್ರಹಣ ಕಾಲ ಮುಗಿದ ಮೇಲೆ ಖಂಡಿತವಾಗಿ ಮೃತ್ಯುಂಜಯ ಜಪವನ್ನಾದರೂ ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡಿ. ಬೆಲ್ಲದ ಒಂದು ಪಾನಕ ಅಥವಾ ಗೋಧಿ ಪಾಯಸವನ್ನು ನೀವು ದಾನ ಮಾಡ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಒಳ್ಳೆಯದಾಗ್ತದೆ. ಹಾಗೆ ಕನ್ಯಾ ರಾಶಿ ಕನ್ಯಾ ಲಗ್ನಕ್ಕೆ ಹೊಸ ಕೆಲಸಗಳು ಬರತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ಕಷ್ಟಗಳಾಗಬಹುದು, ಅಥವಾ ಕೆಲವೊಂದು ಬಾರಿ ಎದುರಾಳಿಯ ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥ ಸಾಧ್ಯತೆಗಳು ಬರ್ಬೋದು. ಆದರೆ ಸಾಧಾರಣವಾಗಿರ್ತಕ್ಕಂಥದ್ದು ಕಟಕ ರಾಶಿ ಕಟಕ ಲಗ್ನದ ಕನ್ಯಾ ರಾಶಿ ಕನ್ಯಾ ಲಗ್ನದ ಫಲ ಅಂತ ನೋಡಿದ್ವಿ. ಈ ಕನ್ಯಾ ರಾಶಿ ಕನ್ಯಾ ಲಗ್ನಕ್ಕೆ ಅಷ್ಟು ತೀರಾ ಕೆಡಕಾಗ್ತಕ್ಕಂಥದ್ದು ಇಲ್ಲ, ಇತ್ಲಾಗ ಒಳ್ಳೆಯದಾಗ್ತಕ್ಕಂಥದ್ದು ಇಲ್ಲ, ಒಂದು ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲ ಅಂತ ನೋಡಿದ್ವಿ. ಈ ಕನ್ಯಾ ರಾಶಿ ಕನ್ಯಾ ಲಗ್ನದವ್ರಿಗೆ ಸಾಧ್ಯವಾದಷ್ಟು ಸಹಿತವಾಗಿ ನೀವು ಹಸಿರು ಬೇಳೆ ಹಸಿರು ಕಾಳುಗಳನ್ನು ದಾನ ಮಾಡ್ತಕ್ಕಂಥದ್ದು, ತರಕಾರಿಗಳನ್ನು ದಾನ ಮಾಡ್ತಕ್ಕಂಥದ್ದು, ಹಸಿರು ವಸ್ತ್ರಗಳನ್ನು ದಾನ ಮಾಡ್ತಕ್ಕಂಥದ್ದು ಮುಖ್ಯ ಆಗ್ತದೆ. ಸ್ನೇಹಿತರೆ ನೋಡಿ, ಈ ಕನ್ಯಾ ರಾಶಿ ಕನ್ಯಾ ಲಗ್ನಕ್ಕೆ ಇರ್ತಕ್ಕಂಥ ಕೆಲಸವನ್ನು ಕಂಟಿನ್ಯೂ ಮಾಡ್ಕೊಳ್ಳಿ, ಬದಲಾವಣೆಗೆ ಉತ್ತಮ ಸಮಯವಲ್ಲ, ಇಷ್ಟಂತೂ ಹೇಳ್ಬೋದು. ಸಾಧಾರಣವಾಗಿರ್ತಕ್ಕಂಥ ಫಲ. ಒಂದು ವಿಚಾರ, ನೀವು ಈಗ ವೈವಾಹಿಕ ಜೀವನದಲ್ಲಿ ಚೆನ್ನಾಗಿದ್ದರೆ ಖಂಡಿತವಾಗಿ ಆ ಒಂದು ಪ್ರಕ್ರಿಯೆಯನ್ನು ಮುಂದುವರಿಸ್ಕೊಳ್ಳಿ. ಯಾವುದೇ ಆದಂಥ ಸಮಸ್ಯೆಗಳನ್ನು ಮಾಡೋದು ಬೇಡ. ಸಾಧ್ಯವಾದಷ್ಟು ನಿಮ್ಮ ಸಂಗಾತಿಯ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ಇಲ್ಲಾಂದರೆ ಸ್ವಲ್ಪ ಸಂಗಾತಿಯ ಆರೋಗ್ಯ ಹದಗೆಡ್ತಕ್ಕಂಥ ಸನ್ನಿವೇಶಗಳು ಬರಬಹುದು. ಸ್ವಲ್ಪ ಅದರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ. ಈ ರೀತಿಯಾದಂಥ ದಾನಗಳನ್ನು ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗೆ ತುಲಾರಾಶಿ ತುಲಾಲಗ್ನಕ್ಕೆ ಖಂಡಿತವಾಗಿ ನಿಮಗೆ ವಿಶೇಷವಾಗಿರ್ತಕ್ಕಂಥ ಸಂದರ್ಭಗಳು ಪ್ರಾರಂಭ ಆಗ್ತಕ್ಕಂಥ ಸನ್ನಿವೇಶ. ನೀವೇನಾದರೂ ಪ್ರೀತಿಯಲ್ಲಿದ್ದೀರಾ, ಅಂದರೆ ಮದುವೆ ಆಗಿದ್ದೀರಾ, ಒಂದು ಪ್ರಣಯದ ಕಾಲ ಅಂತ ಕೂಡ ನೋಡಿದ್ವಿ. ತುಲಾರಾಶಿ ತುಲಾಲಗ್ನಕ್ಕೆ ಪ್ರೀತಿಯ ಸಂಬಂಧಗಳು ಗಟ್ಟಿಯಾಗ್ತಾ ಬರ್ತದೆ. ಇವತ್ತು ಗ್ರಹಣ ಕಾಲದ ಎಫೆಕ್ಟು ತುಲಾರಾಶಿ ತುಲಾಲಗ್ನಕ್ಕೆ ಖಂಡಿತವಾಗಿ ಚೆನ್ನಾಗಿದೆ. ಆದಷ್ಟು ಕೂಡ ನೀವು ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರು ಓಂ ಮಹಾಲಕ್ಷ್ಮೀ ನಮಃ ಈ ಗ್ರಹಣ ಕಾಲದಲ್ಲಿ ಸಾಧ್ಯವಾದಷ್ಟು ಮಂತ್ರಗಳನ್ನು ಜಪ ಮಾಡಿದ್ರೆ ಶಕ್ತಿ ಜಾಸ್ತಿ ಆಗ್ತಾ ಬರ್ತದೆ. ಖಂಡಿತವಾಗಿ ನೋಡಿ, ಗ್ರಹಣ ಕಾಲದಲ್ಲಿ ವಿಶೇಷವಾಗಿ ಶುಭ್ರತೆ ಅಂದರೆ ನೀವು ಆ ಮಂತ್ರಗಳ ಶಕ್ತಿ ಅದ್ಭುತವಾಗಿರ್ತಕ್ಕಂಥದ್ದು ನಾವು ನೋಡಿದ್ವಿ. ಖಂಡಿತವಾಗಿ ಈ ಮಂತ್ರ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಮಂತ್ರಗಳನ್ನು ಚಾಂಟ್ ಮಾಡಿ ಒಳ್ಳೆಯದಾಗುತ್ತೆ. ಹಾಗೆ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನಕ್ಕೆ ಹೊಸದಾಗಿ ಅವಕಾಶಗಳು ಬಂದರೆ ಖಂಡಿತವಾಗಿ ಮಿಸ್ ಮಾಡ್ಕೋಬೇಡಿ. ನಾನು ನಿಮಗೆ ಹೇಳ್ತಕ್ಕಂಥ ವಿಚಾರ ಚೆನ್ನಾಗಿದೆ. ಹೊಸದಾಗಿ ಕೆಲಸಗಳು ಈಗಿರ್ತಕ್ಕಂಥ ಕೆಲಸಗಳಲ್ಲಿ ಪರವಾಗಿಲ್ಲ, ನಡೆಯುತ್ತೆ. ಆದರೆ ಹೊಸದಾಗಿ ಬರ್ತಕ್ಕಂಥ ಕೆಲಸಗಳನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ.
ಇದು ಗ್ರಹಣ ಅದ್ಭುತವಾಗಿರತಕ್ಕಂಥ ಒಂದು ಫಲಗಳನ್ನು ಕೊಟ್ಟುಬಿಡುತ್ತೆ. ಕ್ರಿಯೇಟಿವಿಟಿ ಚೆನ್ನಾಗಿ ತಂದು ಕೊಡ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ. ಸಾಧ್ಯವಾದಷ್ಟು ವೃಶ್ಚಿಕ ಲಗ್ನದವರು ಇರ್ತಕ್ಕಂಥವ್ರು ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಲಿಕ್ಕೋಸ್ಕರ ವಿಶೇಷವಾಗಿ ಹನುಮಾನ್ ಚಾಲೀಸವನ್ನು ಪಠನೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ. ಹಾಗೆ ಧನುರಾಶಿ ಧನು ಲಗ್ನದವ್ರಿಗೆ ಸ್ವಲ್ಪ ಸಂಕಷ್ಟದ ಕಾಲ, ನೆಮ್ಮದಿ ಕಡಿಮೆ ಇರತಕ್ಕಂಥ ಕಾಲ. ನೋಡಿ, ಇಲ್ಲಿ ನಾವು 1ರ ಸ್ಥಾನ, ಹಾಗೆ ಪಂಚಮ ಸ್ಥಾನ, ಹಾಗೆ ನವಮ ಸ್ಥಾನ, ತ್ರಿಕೋಣ ಸ್ಥಾನಗಳಿಗೆ ಅಷ್ಟು ಉತ್ತಮದ ಫಲಗಳನ್ನು ಈ ಗ್ರಹಣ ಕಾಲ ತಂದುಕೊಡೋದಿಲ್ಲ. ಸಾಧ್ಯವಾದಷ್ಟು ಈ ಧನುರಾಶಿ ಧನು ಲಗ್ನದವರು ಮಾನಸಿಕವಾಗಿರ್ತಕ್ಕಂಥ ಚಿಂತನೆಗಳು ಜಾಸ್ತಿ ಆಗ್ತಕ್ಕಂಥದ್ದು ಬರ್ತದೆ. ನೆಮ್ಮದಿಯ ವಾತಾವರಣ ಸ್ವಲ್ಪ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆಗಳಿದೆ. ನೆಮ್ಮದಿಯ ವಾತಾವರಣ ಬೇಗ. ಸಾಧ್ಯವಾದಷ್ಟು ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರಗಳನ್ನು ನೀವು ಜಪ ಮಾಡಿ, ಖಂಡಿತವಾಗಿ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ಆಗ್ತಕ್ಕಂಥದ್ದು ನಾವು ನೋಡಿದ್ವಿ. ಹಾಗೆ ಮಕರ ಲಗ್ನಕ್ಕೆ ತೃತೀಯ ಭಾವದಲ್ಲಿ ಗ್ರಹಣ ಕಾಲ ಸಂಭವ. ಈ ಗ್ರಹಣ ಕಾಲ ಕೆಲಸ ಅಂದರೆ ಭಾಳ ವಿಶೇಷವಾಗಿ ನೀವು ವೈಯಕ್ತಿಕವಾಗಿರ್ತಕ್ಕಂಥ ಕೆಲಸಗಳಲ್ಲಿ ಜಯವನ್ನು ಸಾಧಿಸ್ತೀರಿ. ಅಷ್ಟಮಾಧಿಪತಿ ತೃತೀಯ ಭಾವ, ತಮ್ಮ ಪ್ರಯತ್ನ ಒಂದು ರೀತಿಯಾಗಿ ನಿಮಗೂ ಶುಭ ಕಾಲ ಉಪಚಯ ಸ್ಥಾನದಲ್ಲಿ ನಡೀತಾ ಇದೆ. ಒಂದೇ ಒಂದು ಈ ಸಂದರ್ಭ ಗ್ರಹಣ ಕಾಲ ನಿಮಗೆ ಬದಲಾವಣೆ ನಿರೀಕ್ಷೆಯ ಕಾಲ ಅಂತ ಹೇಳಿದ್ವಿ. ಯಾವುದರಲ್ಲಾದರೂ ಬದಲಾವಣೆ ಬರ್ಬೋದು. ಇದು ಮಕರ ಲಗ್ನಕ್ಕೆ. ಸಾಧ್ಯವಾದಷ್ಟು ಕೂಡ ಹೂಡಿಕೆಗೆ ಅಂದರೆ ಹೊಸದಾಗಿ ಹೂಡಿಕೆಗೆ ಮಾಡ್ತಕ್ಕಂಥದ್ದು ಸ್ವಲ್ಪ ನೋಡಿ ಯೋಚನೆ ಮಾಡಿ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ. ಯಾರು ಮಕರ ಲಗ್ನದಲ್ಲಿದ್ದರೋ ಕರಿ ಉದ್ದಿನ ಕಾಳನ್ನು ದಾನ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ, ಶಿವನ ಮಂತ್ರಗಳನ್ನು ಸಾಧ್ಯವಾದಷ್ಟು ಹೇಳ್ತಕ್ಕಂಥ ಕೆಲಸ ಮಾಡಿ, ಒಳ್ಳೆಯದಾಗುತ್ತೆ. ಕುಂಭ ಲಗ್ನಕ್ಕೆ ಸಕಾರಾತ್ಮಕವಾಗಿರ್ತಕ್ಕಂಥ ಬದಲಾವಣೆ ನಿಮ್ಮಲ್ಲೂ ಸಹಿತವಾಗಿ ಬರ್ತದೆ. ಭಾವನೆಗಳಲ್ಲಿ ಬದಲಾವಣೆಗಳಾಗ್ತಕ್ಕಂಥದ್ದು ಬರುತ್ತೆ. ಕುಟುಂಬಕ್ಕೆ ವಿಶೇಷವಾಗಿರ್ತಕ್ಕಂಥ ಕಾಳಜಿಯನ್ನು ಕೊಡ್ತಕ್ಕಂಥ ಸಾಧ್ಯತೆ ಬರುತ್ತೆ. ಹಾಗೆ ಧನಾತ್ಮಕವಾದಂಥ ಶಕ್ತಿ ನಿಮ್ಮಲ್ಲಿ ಈ ಕುಂಭ ಲಗ್ನಕ್ಕೆ ಈ ಗ್ರಹಣ ಕಾಲ ನಿಮಗೆ ಕೊಡ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ. ಈ ಒಂದು ಸಂದರ್ಭಗಳಲ್ಲಿ ಕಡು ನೀಲಿ ವಸ್ತ್ರಗಳನ್ನು ದಾನ ಮಾಡಿ, ಹಾಗೆ ಸಾಧ್ಯವಾದಷ್ಟು ಆಹಾರ ಪದಾರ್ಥಗಳು ಯಾವುದೇ ಆಗಿರ್ಬೋದು, ಆಹಾರ ಪದಾರ್ಥಗಳನ್ನು ದಾನ ಮಾಡ್ತಕ್ಕಂಥ ಕೆಲಸ ಮಾಡಿ, ಭಾಳ ವಿಶೇಷವಾಗಿರ್ತಕ್ಕಂಥ ಪ್ರಕ್ರಿಯೆ ಆಗುತ್ತೆ. ಸಾಧ್ಯವಾದಷ್ಟು ಶಿವನ ಅಷ್ಟೋತ್ತರ, ಶಿವನ ರುದ್ರ ಚಮಕಗಳನ್ನು ಈ ಒಂದು ಸಂದರ್ಭದಲ್ಲಿ ನೀವು ಚಾಂಟ್ ಮಾಡ್ತಾ ಬಂದರೆ ಇನ್ನಷ್ಟು ಉತ್ತಮ ಫಲಗಳು ಜಾಸ್ತಿ ಆಗ್ತದೆ. ಕೊನೆಯದಾಗಿ ಮೀನ ಲಗ್ನಕ್ಕೆ ಆತ್ಮಾವಲೋಕನದ ಕಾಲ ಅಂತ ಕರೆದ್ಬಿಟ್ವಿ. ಈ ಗ್ರಹಣ ಕಾಲ ನಿಮ್ಮನ್ನು ನೀವು ಕುರಿತು ಆತ್ಮಾವಲೋಕನ ಮಾಡ್ತಕ್ಕಂಥ ಕಾಲ. ಕೆಲಸದ ಒತ್ತಡ ಸ್ವಲ್ಪ ಮಟ್ಟಿಗೆ ಕಾಣಿಸ್ತಾ ಇದೆ. ಆರೋಗ್ಯದ ವಿಚಾರದಲ್ಲಿ ಸಾಧಾರಣವಾಗಿರ್ತಕ್ಕಂಥ ಫಲಗಳು ಈ ಮೀನ ಲಗ್ನಕ್ಕೆ ಕಾಣಿಸ್ತಾ ಇದೆ. ಸಾಧಾರಣ ಫಲ ಮೀನ ಲಗ್ನಕ್ಕೆ. ಸಾಧ್ಯವಾದರೆ ಉತ್ತಮ ಫಲಕ್ಕೋಸ್ಕರ ಮೀನಿಗೆ ಗೋಧಿಯ ಹಿಟ್ಟಿನ ಉಂಡೆಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ. ಗೋಧಿ ಹಿಟ್ಟು ಮಾಡಿಕೊಂಡು ಸಣ್ಣ ಉಂಡೆ ಮಾಡಿಕೊಂಡು ಇಷ್ಟು ದಪ್ಪ ಸಾಧ್ಯವಾದಷ್ಟು ಮೀನುಗಳಿಗೆ ಆಗ್ತಕ್ಕಂಥದ್ದು ನಿಮಗೆ ಶುಭತ್ವವನ್ನು ತಂದುಕೊಟ್ಬಿಡುತ್ತೆ. ಭಾಳ ವಿಶೇಷವಾಗಿರ್ತಕ್ಕಂಥ ಈ ಪರಿಹಾರಗಳು ಅಂತ ನೋಡಿದ್ವಿ. ಇಲ್ಲಿ ನೀವು ಮಾಡ್ತಕ್ಕಂಥದ್ದು ಮೀನ ಲಗ್ನದವರು ಗುರುವಿನ ನಾಮಸ್ಮರಣೆಯನ್ನು ಮಾಡ್ಕೊಳ್ಳಿ. ಶಕ್ತಿಯುತವಾಗಿರ್ತಕ್ಕಂಥ ನಿಮಗೆ ರಿಸಲ್ಟ್ ಸಿಕ್ಬಿಡುತ್ತೆ. ನೋಡಿ, ಗ್ರಹಣ ಕಾಲ ಸಾಧ್ಯವಾದಷ್ಟು ಈ ನಾವು ವೈಯಕ್ತಿಕವಾಗಿ ರಾಶಿ ಲಗ್ನಕ್ಕೆ ಹೇಳಿದ್ದೇನೆ. ಸಾಧಾರಣವಾಗಿರ್ತಕ್ಕಂಥ ಫಲ ಒಂದು ತಿಳ್ಕೊಳ್ಳಿ. ಯಾರು ಕೂಡ ಯೋಚನೆ ಮಾಡಬೇಡಿ, ಯಾರು ಕೂಡ ಭಯಭೀತರಾಗ್ತಕ್ಕಂಥದ್ದು ಬೇಡ. ಉತ್ತಮ ಸಂದೇಶವನ್ನು ನಿಮಗೆ ಕೊಟ್ಟಿದ್ದೇನೆ. ಕೆಲವೊಂದು 3 ರಾಶಿಗಳಿಗೆ ಮಾತ್ರ ಸಮಸ್ಯೆ ಇರ್ತಕ್ಕಂಥವರು ಸಾಧ್ಯವಾದರೆ ಮೃತ್ಯುಂಜಯ ಜಪವನ್ನು ಮಾಡಿಸ್ಕೊಳ್ಳಿ. ಆ ಮೃತ್ಯುಂಜಯ ಜಪ ನಿಮಗೆ ಶುಭವನ್ನು ತರುತ್ತೆ. ಯಾರು ಈ ಗ್ರಹಣ ಕಾಲದಲ್ಲಿ ಹೆಚ್ಚು ಮಂತ್ರಗಳನ್ನು ಪಠನೆ ಮಾಡ್ತಕ್ಕಂಥವ್ರಿಗೆ ಸಿದ್ಧಿ ಜಾಸ್ತಿ ಆಗ್ತಾ ಬರ್ತದೆ. ಜೊತೆಗೆ ಸಾಧ್ಯವಾದಷ್ಟು ಯಾವುದೇ ರಾಶಿಯವರಾಗಿರಲಿ, ಯಾವುದೇ ಲಗ್ನದವರಾಗಿದ್ರಿ, ನಮಗೆ ಯಾವುದು ಮಂತ್ರಗಳು ಬರಲ್ಲ ಗುರುಗಳೇ ಅಂತಕ್ಕಂಥವ್ರಿಗೆ ಓಂ ಮಿತ್ರಾಯ ನಮಃ, ಓಂ ಮಿತ್ರಾಯ ನಮಃ, ಓಂ ಮಿತ್ರಾಯ ನಮಃ, ಓಂ ಮಿತ್ರಾಯ ನಮಃ ಮಂತ್ರಗಳನ್ನು ಹೇಳ್ಕೊಳ್ಳಿ. ಖಂಡಿತವಾಗಿ ನಿಮಗೆ ಸೂರ್ಯ ಮಿತ್ರ, ತಂದೆ, ಮೊದಲ ತಂದೆ ಆಗಿರ್ತಕ್ಕಂಥ, ಜಗತ್ತಿಗೆ ತಂದೆ ಆಗಿರ್ತಕ್ಕಂಥವನು ಸೂರ್ಯ, ಮಿತ್ರನ ಸಹಾಯ ನಿಮಗೆ ಸಿಕ್ಬಿಡುತ್ತೆ. ಸೂರ್ಯನ ಶಾಖ, ಸೂರ್ಯನ ಒಂದು ನಿಮಗೆ ಅಂದರೆ ತತ್ವ, ಇವೆಲ್ಲ ಜಾತಕದಲ್ಲಿ ಸಿಕ್ಬಿಡುತ್ತೆ. ಸಾಧ್ಯವಾದಷ್ಟು ಗ್ರಹಣ ಕಾಲ ಮುಗಿದ ಮೇಲೆ ಯಾರಿಗೆ ಸಂಕಷ್ಟಗಳು ಇದೆಯೋ ಅವರು ಶಿವನ ದೇವಸ್ಥಾನ ಹತ್ತಿರದಲ್ಲಿರ್ತಕ್ಕಂಥ ದೇವಸ್ಥಾನಗಳಿಗೆ ಭೇಟಿಯನ್ನು ಮಾಡಿ
ನಿಮಗೆ ಅರ್ಚನೆಗಳನ್ನು ಮಾಡಿಸ್ಕೊಂಡು ಶುಭ್ರವಾಗಿ ಸ್ನಾನ ಮಾಡಿಕೊಳ್ಳಿ. ಸಾಧ್ಯವಾದರೆ ಗಂಗಾಜಲ ಯುಕ್ತವಾಗಿರ್ತಕ್ಕಂಥ ಸ್ನಾನವನ್ನು ಮಾಡೋದ್ರಿಂದ ಕೂಡ ಸಹಿತವಾಗಿ ನಿಮ್ಮ ಪಾಪಕರ್ಮಗಳು ದೂರ ಆಗ್ತಕ್ಕಂಥದ್ದು ಗ್ರಹಣ ಕಾಲ ಮುಗಿದ ಮೇಲೆ ಆಗ್ತದೆ. ಈ ಗ್ರಹಣ ಕಾಲದಲ್ಲಿ ಸಾಧ್ಯವಾದಷ್ಟು ಊಟ ಉಪಚಾರಗಳನ್ನು ನಿಯಮಿತವಾಗಿ ಮಾಡಿಕೊಳ್ಳಿ. ಖಂಡಿತವಾಗಿ ಡೈಜೆಷನ್ ಪವರ್ ಕಡಿಮೆ ಇರೋದ್ರಿಂದ ನಿಮಗೆ ಮುಂದೆ ಬರ್ತಕ್ಕಂಥ ಸಮಸ್ಯೆಗಳ ಪ್ರಮಾಣ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.